ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ನಾನು ಫಿಂಗರ್ ಚಿಪ್ಸ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಒಂದ್ಸತಿ ನೋಡಿದ್ರೇ ಯಾವ ಥರ ಮಾಡೋದು ಅಂತ ನೋಡಿ. ನಾನು ಇಲ್ಲಿ ಬಟಾಟಿನ ಮ್ಯಾಗಿಂದು ಸಿಪ್ಪೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವು. ಇವಾಗ ಇಲ್ಲ ಬಟಾಟಿದು ಸಿಪ್ಪೆನ ತೆಗೆದುಬಿಟ್ಟು ಕ್ಲೀನಾಗಿ ತೆಗಿಬೇಕು. ಸಿಪ್ಪೆ ಸ್ವಲ್ಪ ಉಳಿದಿದ್ರೆ ಚೆನ್ನಾಗಿ ಬರೋದಿಲ್ಲ. ಇವಾಗ ಎಲ್ಲ ಸಿಪ್ಪೆನ ಕ್ಲೀನಾಗಿ ತೆಗೆದುಬಿಟ್ಟು ಸಿಗ್ತೀನಿ ನಿಮಗೆ. ಈ ಥರ ಕ್ಲೀನಾಗಿ ತಗೊಳ್ಳಿ. ನಾನು 3 ಬಟಾಟಿನ ತೊಗೊಂಡಿದ್ದೀನಿ, ಅಂದರೆ ಪೊಟ್ಯಾಟೊ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ದೊಡ್ಡ ಸೈಜೇ ತೊಗೋಬೇಕು. ಇದಕ್ಕೆ ಚೆನ್ನಾಗಿ ಬರುತ್ತೆ ಸ್ಲೈಸ್ ಮಾಡೋಕ್ಕೆ. ಈ ರೀತಿಯಾಗಿ ಕಟ್ ಮಾಡ್ಕೋಬಹುದು ನೀವು. ಭಾಳ ತಿಳುವಾಗನೂಬಾರ್ದು, ಭಾಳ ದಪ್ಪನೂ ಆಗಬಾರ್ದು. ಫ್ರೈ ಮಾಡಲಿಕ್ಕೆ ಚೆನ್ನಾಗಿ ಬರೋದಿಲ್ಲ. ಈ ಥರ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆ ಥರ ಸ್ಲೈಸರ್ ಮೇಕರ್ ಇದ್ದರೆ ನೀವು ಅದರಲ್ಲೇ ಮಾಡ್ಕೋಬಹುದು. ನನ್ನ ಹತ್ರ ಇಲ್ಲ, ಸೊ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದೂ ಈಸಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಕಟ್ ಮಾಡಿ ತೋರಿಸಿದ್ನಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ. ಇವಾಗ ಹಾಗೆ ಈ ಥರ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ. ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು. ಸೇಮ್ ಹೋಟೆಲಲ್ಲಿ ಮಾಡೋ ಥರನೇ ಇದೆ. ಈ ರೀತಿಯಾಗಿ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದು. ನಿಮಗೆ ತಿನ್ಬೇಕನ್ಸಿದಾಗ ಮಾಡಿಕೊಂಡು ತಿನ್ಬೋದು ಈ ಥರ ನೀವು. ಹಾಗೆ ಎಲ್ಲ ಬಟಾಟಿನ ಹೀಗೆ ಕಟ್ ಮಾಡಿ ಬಿಡೋಣ. ದಪ್ಪ ಆಗಿ ಇರಬಾರ್ದು ಜಾಸ್ತಿ. ದಪ್ಪ ಆದರೆ ಚೆನ್ನಾಗಿ ಬರೋದಿಲ್ಲ, ಮೆತ್ತಗೆ ಇರುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಈ ರೀತಿ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಸ್ಲೈಸರ್ ಮೇಕರ್ ಇದ್ದರೆ ಜಲ್ದಿ ಆಗಬಹುದು, ಬೇಗ ಮುಗಿಸ್ಕೊಂಡು ಮಾಡ್ಕೋಬೋದು. ನಾನು ಕಟ್ ಮಾಡಿದ್ದು ಈ ರೀತಿಯಾಗಿ ಬಂದಿದೆ ನೋಡಿ. ಇವಾಗ ನೀರಿನಲ್ಲಿ ಕ್ಲೀನಾಗಿ ತೊಳ್ಕೋಬೇಕು. ಯಾಕಂದರೆ ಸ್ಟಾರ್ಚ್ ಕಂಟೆಂಟ್ ಇರೋದ್ರಿಂದ ಎಣ್ಣೆಯಲ್ಲಿ ನೀಟಾಗಿ ಬೇಯೋದಿಲ್ಲ ಅದಕ್ಕೆ. ಸೊ ಇವಾಗ ಕ್ಲೀನಾಗಿ ತೊಳೆದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ನೋಡಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ತೊಳಿಬೇಕು. ಕ್ಲೀನ್ ಆಗಿಬಿಡತ್ತೆ, ಸ್ಟಾರ್ಚ್ ಕಂಟೆಂಟ್ ಬೇಗ ಹೊರಗಡೆ ಬರುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ಇವಾಗ ನೀರು ಹಾಕಿಬಿಟ್ಟು 1-2 ಸತಿ ತೊಳೆದ್ಬಿಟ್ರೆ ಸಾಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ತೊಳೆಯೋಣ. ಇವಾಗ ನಾನು ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ನೋಡಿ. ಕ್ಲೀನಾಗಿ ತೊಳೆದ್ಬಿಟ್ಟು ಇವಾಗ ಒಂದು ಬೌಲಾಗಿ ಸಪ್ರೇಟಾಗಿ ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ಸಪ್ರೇಟಾಗಿ ಏನು ಹಾಕಿ ಆರಿಸಿಲ್ಲ. ಕ್ಲೀನಾಗಿ ತೊಳೆದ ನಂತರನೇ ನಾನು ಡೈರೆಕ್ಟ್ಲಿ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಿರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಬಟಾಟಿನ ಕುದಿಸ್ಬಿಟ್ಟಿಲ್ಲ ಫಿಂಗರ್ ಚಿಪ್ಸಿಗೆ, ಸೊ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಖಾರ ಹಾಕೋತಾ ಇದ್ದೀನಿ, ಕೆಂಪು ಖಾರ ಹಾಕೋತಾ ಇದ್ದೀನಿ ನಾನು. ಹಾಗೆ 1-2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ಹಾಕೋತಾ ಇದ್ದೀನಿ. 1 ಸ್ಪೂನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. 2 ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾರ್ನ್ಫ್ಲೋರ್ ಹಿಟ್ಟು ಹಾಕಿದರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಮೈದಾ ಹಿಟ್ಟು ಹಾಕಿದ್ರೆ ಅಡ್ಜಸ್ಟ್ ಆಗುತ್ತೆ. ಸೊ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಹಿಟ್ಟು 2 ಕೂಡ ಹಾಕಿದ್ದೀನಿ ನಾನು. ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಡ್ರೈ ಆಗಿರಬೇಕು. ಜಾಸ್ತಿ ನೀರಾಗಿಬಿಡುತ್ತೆ ಕಾರ್ನ್ಫ್ಲೋರ್ ಹಿಟ್ಟು ಜಾಸ್ತಿ ಹಾಕಿದರೆ. ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಫುಲ್ ಕಾಯೋವರೆಗೂ ಹಾಕಬೇಡಿ. ಎಣ್ಣೆ ಕಾದ್ಮೇಲೆ ಹಾಕಿ. ಚೆನ್ನಾಗಿ ಫ್ರೈ ಆಗಿರುತ್ತೆ. ಎಣ್ಣೆ ಕಾಯಲಿಲ್ಲ ಅಂದರೆ ಸೊ ಅದು ಎಣ್ಣೆನೂ ಹಿಡ್ಕೊಂಡು ಬಿಡುತ್ತೆ.
ಅದಕ್ಕೆ ಎಣ್ಣೆ ಕಾದ ಮೇಲೆ ಹಾಕಬೇಕು. ನೋಡಿ ನೀಟಾಗಿ ಸ್ಟಾರ್ಟಿಂಗ್ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಆಮೇಲೆ ಬೆಂದ ಮೇಲೆ ಸಪ್ರೇಟ್ ಆಗಿಬಿಡುತ್ತೆ. ಸೊ ಯಾರು ಫಸ್ಟಿಗೆ ಹಾಕಿದ್ಮೇಲೆ ಅಂಟ್ಕೊಂಡಿದ್ದು ಬಿಡಿಸ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ತಾನಾಗೆ ಈ ಮಿಕ್ಸ್ ಈ ಥರ ಕೈ ಆಡಿಸಿದ್ಮೇಲೆ ತಾನೇ ಒಂದಕ್ಕೊಂದು ಸಪ್ರೇಟ್ ಆಗಿಬಿಡುತ್ತೆ. ನೋಡ್ತಿರ್ಬೋದು ನೀವು, ಈ ರೀತಿ ಮಾಡಿ ನೀಟಾಗಿ ಸಪ್ರೇಟ್ ಆಗಿಬರುತ್ತೆ. ನೋಡಿ ಒಂದೊಂದು ಅಂಟ್ಕೊಂಡಿದ್ದು ಸಪ್ರೇಟ್ ಆಗ್ತಾಯಿದೆ. ನಿಮಗೆ ಜಾಸ್ತಿ ಕಾರ್ನ್ಫ್ಲೋರ್ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ತಿಳುವಾಗಿಬಿಡುತ್ತೆ ಹಿಟ್ಟು, ಅದು ಬಟಾಟಿಗೆ ಅಂಟುಕೊಳ್ಳೋದಿಲ್ಲ. ಸೊ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ರೆ ಅಂಟುಕೊಳ್ಳುತ್ತೆ. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ, ಎಲ್ಲನೂ ಸಪ್ರೇಟ್ ಆಗಿ ಬಂದಿದೆ, ಕ್ರಿಸ್ಪಿನೂ ಬಂದಿದೆ ನೀಟಾಗಿ. ಈ ರೀತಿ ಮಾಡ್ಕೋಬೋದು ನೀವು ಎಷ್ಟು ಈಸಿಯಾಗಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ ನಾನು. ನೋಡ್ತಿರ್ಬೋದು ನೀವು, ಎಣ್ಣೆಯಲ್ಲಿ ಕಲರ್ ಆದ್ರೂ ಬಿಟ್ಟಿಲ್ಲ. ಎಣ್ಣೆಯಲ್ಲಿ ಫ್ರೈ ನೀಟಾಗಿ ಮಾಡಿದ್ರೆ ಈ ರೀತಿ ಏನೂ ಆಗೋದಿಲ್ಲ. ನೋಡಿಲ್ಲಿ ನಾನು ನಿಮಗೆ ಇನ್ನೊಂದು ಸರಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಬೇಗ ಫ್ರೈ ಆಗುತ್ತೆ ಇದು ಎಣ್ಣೆಯಲ್ಲಿ. ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮಲ್ಲಿ ಇಡಬಾರ್ದು, ಅದು ಎಣ್ಣೆ ಹಿಡ್ದಂಗೆ ಆಗುತ್ತೆ, ಎಣ್ಣೆ ಹಿಡಿತೈತಿ. ಸೊ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು, ನೀಟಾಗಿ ಫ್ರೈ ಆಗುತ್ತೆ. ಆಮೇಲೆ 1-2 ಮಿನಿಟ್ಸಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿದ್ದರೆ ಮೇಲ್ಗಡೆ ಅಷ್ಟೇ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಒಂದು ಸ್ವಲ್ಪ 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.